ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಸಹಚರರ ತಂಡವನ್ನು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರ್ತಕ್ಕಂಥದ್ದು. ಆದರೆ ಆ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಫೋಟೋ ಏನು ವೈರಲ್ ಆಗ್ತದೆ, ಆ ವೈರಲ್ ನಂತರ ಸಾಕಷ್ಟು ರೀತಿಯಾದಂತಹ ವಿದ್ಯಮಾನಗಳಾಗಿದೆ. ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯವನ್ನು ನೀಡಲಾಗ್ತಿದೆ ಎನ್ನುವಂತಹ ಪ್ರಮುಖವಾದಂಥ ಆರೋಪ ಕೂಡ ಕೇಳಿಬಂತು. ತದಾದ ನಂತರ ಏನು ರಾಜ್ಯ ಸರ್ಕಾರ ಹಾಗೂ ಗೃಹ ಇಲಾಖೆ ಹಾಗೂ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಏನಿದೆ ಇದನ್ನು ಈ ಪ್ರಕರಣವನ್ನು ಸಾಕಷ್ಟು ಒಂದು ರೀತಿಯಾಗಿ ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಅವ್ರ ಜೊತೆ ಇರುವಂತಹ ಎಲ್ಲ ಸಹಚರರನ್ನು ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಹಾಗೂ ಏನು ನಟ ದರ್ಶನನ್ನು ಬಳ್ಳಾರಿಯ ಜೈಲಿಗೆ ಶಿಫ್ಟನ್ನು ಮಾಡಿರ್ತಕ್ಕಂಥದ್ದು. ಆದರೆ ಮೈಸೂರಿನ ಕೇಂದ್ರ ಕಾರಾಗೃಹ ಏನಿದೆ ಅಥವಾ ಮೈಸೂರಿನ ಸೆಂಟ್ರಲ್ ಜೈಲ್ ಅಂತ ಏನು ಹೇಳ್ತೀವಿ, ಈ ಒಂದು ಜೈಲಿಗೆ ಸಾಕಷ್ಟು ರೀತಿಯಾದಂತಹ ಇತಿಹಾಸ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜೈಲಿಗೂ ಕೂಡ ಏನು ನಟ ದರ್ಶನ್ ಗ್ಯಾಂಗ್ನ 3 ಆರೋಪಿಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಪವನ್, ರಾಘವೇಂದ್ರ, ನಂದೀಶ್ ಎಂಬುವಂಥ 3ರನ್ನು ಕೂಡ ಮೈಸೂರಿನ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಿರ್ತಕ್ಕಂಥದ್ದು. ಅವರ ಗ್ಯಾಂಗ್ನಲ್ಲಿ ಇದ್ದಂತಹ ಅಷ್ಟು ಜನರನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರವನ್ನು ಮಾಡಲಾಗ್ತಾ ಇದೆ. ಈ ಒಂದು ಮೈಸೂರಿನ ಕೇಂದ್ರ ಕಾರಾಗೃಹ ಏನಿದೆ ಇದಕ್ಕೆ ತನ್ನದೇ ಆದಂತಹ ಇತಿಹಾಸ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ 850 ಕೈದಿಗಳಿರ್ತಕ್ಕಂಥದ್ದು ಹಾಗೂ 40 ಬ್ಯಾರಕ್ಗಳಲ್ಲಿ ವಿಚಾರಣಾ ಕೈದಿಗಳು, ಸಜಾ ಕೈದಿಗಳನ್ನು ಇರಿಸಲಾಗಿದೆ. ಆದರೆ ಈಗ ಬರುವಂತಹ 3ರನ್ನು ಕೂಡ ಪ್ರತ್ಯೇಕವಾದಂಥ ಬ್ಯಾರಕ್ನಲ್ಲಿ ಇಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ 3ರನ್ನು ಒಟ್ಟಿಗೆ ಸೇರಿಸುವಂತಹ ಕೆಲಸವನ್ನು ಮಾಡಬಾರ್ದು ಎನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಮಧ್ಯಾಹ್ನ ನಂತರ ಏನು ಈ ಒಂದು ಕೈದಿಗಳನ್ನ ಇಲ್ಲಿಗೆ ಕರ್ಕೊಂಬರಲಾಗುತ್ತೆ. ಈಗಾಗಲೇ ಸೂಕ್ತ ಸಿದ್ಧತೆಗಳನ್ನು ಕೂಡ ಕಾರಾಗೃಹ ಇಲಾಖೆ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ. ಹಾಗೂ ಕಾರಾಗೃಹದ ಸುತ್ತಮುತ್ತ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾರಿಗೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಹಾಗೂ ಏನು ಇದೊಂದು ಗಂಭೀರವಾದಂತಹ ಪ್ರಕರಣ ಆದರೆ ಈಗಾಗಲೇ ಮಾಧ್ಯಮಗಳಲ್ಲಿ ಕೂಡ ಒಂದು ಫೋಟೋ ವೈರಲ್ ಏನಿದೆ, ಈ ಒಂದು ಫೋಟೋ ವೈರಲ್ ಆಗಿರ್ತಕ್ಕಂಥದ್ದು ಗೃಹ ಇಲಾಖೆಯ ಭದ್ರತೆ ಬಗ್ಗೆ ಹಾಗೂ ಅದರ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಮೂಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಇದು ಎಲ್ಲ ಕಾರಾಗೃಹಗಳಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನು ಅಥವಾ ಇನ್ನಷ್ಟು ಸ್ಟ್ರಿಕ್ಟನ್ನು ಮಾಡಲಾಗ್ತಾ ಇದೆ. ಹಾಗೂ ಭಾಳ ಪ್ರಮುಖವಾಗಿ ಈ 3ರನ್ನು ಕೂಡ ಈ ಒಂದು ಮೈಸೂರಿನ ಜೈಲಿಗೆ ತರಲಾಗ್ತಾ ಇದೆ. ಕ್ಯಾಮರಾಮನ್ ಕಿರಣ್ ಕುಮಾರ್ ಜೊತೆ SS ಮಹತೂರ್, ನ್ಯೂಸ್ ಕನ್ನಡ, ಮೈಸೂರು.